ರಾಜ್ಯಪಾಲರ ವಿರುದ್ಧ ಸಮರ ಸಾರಿರುವಂತ ರಾಜ್ಯ ಸರ್ಕಾರ ಇವತ್ತು ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೆ ರಾಜಭವನ ಚಲೋವನ್ನು ಹಮ್ಮಿಕೊಂಡಿದೆ, ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಇದ್ದಾರೆ, ಮಾತನಾಡ್ತೀನಿ. ಸರ್, ಇವತ್ತಿನ ಪಾದಯಾತ್ರೆ ಉದ್ದೇಶ ಏನು ಸರ್? ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಏನು ಕೊಟ್ಟಿದ್ದಾರೆ, ಯಾವುದೇ ಸಕ್ಷಮ ಪ್ರಾಧಿಕಾರಗಳು ರಾಜ್ಯಪಾಲರಿಗೆ ಮನವಿ ಕೊಡದೇ ಇದ್ರೂ ಕೂಡ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಇಟ್ಕೊಂಡು 17A ನಡಿನಲ್ಲಿ ಕೊಡ್ತಕ್ಕಂಥದ್ದು ತಪ್ಪು. ಅದನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ಅದರ ಜೊತೆಯಲ್ಲಿ ಯಾವ್ಯಾವ ಸಕ್ಷಮ ಪ್ರಾಧಿಕಾರಗಳು ಯಾರ ಮೇಲೆ ಪ್ರಾಸಿಕ್ಯೂಷನನ್ನು ಪರ್ಮಿಷನ್ನ ಕೊಡಬೇಕು ಅಂತ ಕೇಳಿದ್ರು ಕೂಡ ಸುಮಾರು 2 ವರ್ಷದಿಂದ ಅದನ್ನು ಕೊಡದೇನೆ ಕೇವಲ ಒಂದು ಮೂಕ ಅರ್ಜಿಗೋಸ್ಕರ ಇಂಥ ಕೆಲಸವನ್ನು ಮಾಡೋಕ್ಕೆ ರಾಜ್ಯಪಾಲರು ಹೊರಟಿದ್ದಾರೆ. ಅದನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೋಸ್ಕರ ರಾಜ್ಯಪಾಲರ ಹತ್ರ ನಾವು ಇಲ್ಲಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನ್ನ ವಿರುದ್ಧದ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ನಲ್ಲಿ ನಾನು ಸಹಿನೇ ಮಾಡಿಲ್ಲ, ಅದು ಫೇಕು, ನಂದ ಸಹಿನ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಆ ರೀತಿ ಆಗಿದ್ರೆ ಅವರೊಂದು ಕಂಪ್ಲೇಂಟ್ ಕೊಡಲಿ. ನನ್ನ ಅರ್ಜಿನಲ್ಲಿ ಫೇಕ್ ಸಿಗ್ನೇಚರ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅದನ್ನು FSL ಕಳಿಸಿ ತೀರ್ಮಾನ ಮಾಡಿ ಯಾರು ಫೇಕ್ ಮಾಡವ್ರೆ, ಏನಾಗೈತೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊತೀವಿ. ಅದು ಬಿಟ್ಬಿಟ್ಟು ನಾನು ಫೇಕು ಅಂತ ಹೇಳ್ತಕ್ಕಂಥದ್ದೆಲ್ಲ ಕಂಪ್ಲೇಂಟ್ ಕೊಡೋಕೆ ಕೇಳಿ. ಫೇಕ್ ಆಗಿದ್ರೆ ವೈ ಇಸ್ ನಾಟ್ ಗಿವಿಂಗ್ ದಿ ಕಂಪ್ಲೇಂಟ್? ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕಲ್ವಾ ನಂದು ಫೇಕ್ ಅದು ಅಂತ. ತಾನು ಸೈನ್ ಮಾಡಿಬಿಟ್ಟು ಫೇಕು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಅವರೇ ಆತ್ಮವಿಮರ್ಶೆ ಮಾಡ್ಕೋಬೇಕು ಕುಮಾರಸ್ವಾಮಿ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ರಾಜ್ಯ ಸರ್ಕಾರದ ವರ್ಗಾವಣೆ ದಂಧೆ, ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದೆ ನಾನು, ಅದಕ್ಕೆ ಈ ರೀತಿ ಕೌಂಟರ್ ಕೊಡ್ತಾ ಇದೆ, ಸೇಡ್ ತೀರಿಸ್ಕೊಳ್ಳೋಕ್ಕೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಆರೋಪ ಸರ್. ನೋಡ್ರಿ, ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಯಾವ ರಾಜಕಾರಣ? ಕೇಂದ್ರದಲ್ಲಿ ಮಂತ್ರಿ ಆದರೂ ಕೇಂದ್ರದಲ್ಲಿ ಮಂತ್ರಿ ಮಾಡೋ ಕೆಲಸ ಬಿಟ್ಬಿಟ್ಟು ರಾಜ್ಯಕ್ಕೆ ಬಂದ್ಬಿಟ್ಟು ಇಲ್ಲದೇ ಇರೋ ತರಲೆ ಮಾಡ್ಕೊಂಡು ತಿರುಗ್ತಾರೋದು ನಾವು ನೋಡ್ತಾ ಇಲ್ವೇನ್ರಿ? ಕೇಂದ್ರದಲ್ಲಿ ನೀವು ಮಂತ್ರಿ ಮಾಡಿ ಈ ದೇಶಕ್ಕೆ ಒಳ್ಳೇದು ಮಾಡಿ ಅಂತ ನಿಮ್ಮನ್ನು ಕಳಿಸಿದ್ರೆ ಅಲ್ಲಿ ಮಂತ್ರಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬೆಳಿಗ್ಗೆದಲ್ಲಿ ಕರ್ನಾಟಕಕ್ಕೆ ಬಂದ್ಬಿಟ್ಟು ತರಲೆ ಮಾಡಿಕೊಂಡು ಸಣ್ಣ ಪುಟ್ಟದಕ್ಕೆಲ್ಲ ವಿಚಾರ ಎತ್ಕೊಂಡು ಈಗ ಸಿದ್ದರಾಮಯ್ಯನವ್ರ ವಿಚಾರನ ಎತ್ಕೊಂಡು ಮಾಡಿದ್ರಲ್ಲ, ಅದರಿಂದ ಏನು ನ್ಯಾಯ ಇದೆಯಾ? ಅದರಿಂದ ಸಿದ್ದರಾಮಯ್ಯನವ್ರು ಯಾವುದ್ರಲ್ಲಾದ್ರೂ ಕೂಡ ಭಾಗಿಯಾಗಿದ್ದಾರಾ? ಎಲ್ಲರೂ ಸಿಗ್ನೇಚರ್ ಮಾಡಿದಾರಾ? ಯಾವುದ್ರಲ್ಲಾದ್ರೂ ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದಾರಾ? ಅವ್ರದ್ದು ಸರಿ ಇಲ್ಲ, ನಿಮ್ದು ಒಂದೇ ಸರಿನಾ? ನನ್ನ ಫೇಕ್ ಸಿಗ್ನೇಚರು ಅಂತಂದರೆ ಕಂಪ್ಲೇಂಟ್ ಕೊಡಬೇಕಲ್ವ? ಕಮಿಷನರ್ ಕಂಪ್ಲೇಂಟ್ ಕೊಡಲಿ, ತನಿಖೆ ಮಾಡ್ತಾರೆ. ಫೇಕ್ ಸಿಗ್ನೇಚರ್ ಆದರೆ ಯಾರು ಫೇಕ್ ಮಾಡೋರೆ ಅವ್ರನ್ನ ಒಳಿಕೆ ಹಾಕ್ತಾರೆ, ಇದರ ಯಾರು ಫೇಕ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ಒಳಿಕೆ ಹಾಕ್ತಾರೆ. ಸರ್, ಅವತ್ತಿನ ಕುಮಾರಸ್ವಾಮಿಯವರ ಅಧಿಕಾರಾವಧಿ ಸಂದರ್ಭದಲ್ಲಿ ನೀವು ಕೂಡ ಅವ್ರ ಜೊತೆಗಿದ್ರಿ, ಅಂಥದ್ದೊಂದು ಭ್ರಷ್ಟಾಚಾರ ನಡೆದಿದೆಯಾ ಸರ್? ನಿಮ್ಗೆ ಅಂಥದ್ದೊಂದು ಅನುಮಾನ ಇದೆಯಾ? ಅವರ ಆಸ್ತಿನ ತನಿಖೆ ಮಾಡಿದ್ರೆ, ಅವ್ರ ಕುಟುಂಬದ ಅವ್ರ ಆಸ್ತಿ ತನಿಖೆ ಮಾಡಿದ್ರೆ ಗೊತ್ತಾಯ್ತದಲ್ವೇನ್ರಿ? ಈಗ ನಾವೆಲ್ಲ ಹೊಲ ಉಳೋರು ಆಸ್ತಿ ಮಾಡೋಕ್ಕಾಗ್ತದೇನ್ರಿ? ಅವ್ರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡೋರು ಯಾವ ರೀತಿ ಬಂತು? ಅವರೆಲ್ಲರೂ ಹೊಲ ಉಳ್ತಾವ್ರೇನ್ರಿ? ಇಲ್ಲ ಯಾವ್ದಾರ DK ಶಿವಕುಮಾರ್ ಅವ್ರ ಥರ ಬಿಸ್ನೆಸ್ ಮಾಡ್ತಾವ್ರ? ಇದು ಕಡೆ ಬಿಸ್ನೆಸ್ಸೂ ಇಲ್ಲ, ಈ ಕಡೆ ಹೊಲನೂ ಉಳಲ್ಲ. ದುಡ್ಡೆಲ್ಲ ಹೆಂಗಾಯ್ತದ ಅವ್ರದ್ದು? ಅವ್ರ ಕುಟುಂಬದಲ್ಲಿ ಜಾಸ್ತಿ ಹೆಂಗಾಯ್ತದ ದುಡ್ಡು? ಎಲ್ಲಿಂದ ಬರ್ತದೆ ದುಡ್ಡು? ಅದೆಲ್ಲ ಇದೆ ಅಲ್ವೇನ್ರಿ ದುಡ್ಡು? ನಮಗೇನು ಅವ್ರು ಮುಖ್ಯಮಂತ್ರಿ ಆಗಿದಾಗ ನಮ್ಗೆ ಹೇಳಿದ್ರೆ ಇಂಥ ತಗೋತೀನಿ ಅದ್ರಲ್ಲಿ ತಗೋತೀನಿ ಅಂತ ಲಂಚನ ಹೇಳ್ಬಿಟ್ಟು ತಗೋತಾರಾ? ಲಂಚ ತಗೊಂಡವ್ರೆ, ಅದಕ್ಕೆ ಅವರು ಅನುಭವಿಸ್ಲೇಬೇಕು. ಯಾರು ತಪ್ಪು ಮಾಡೋರೆ, ಯಾರು ಉಪ್ಪು ತಿಂದವ್ರು ಅವ್ರು ನೀರು ಕುಡಿಬೇಕು. ಇವತ್ತು ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖಾ ವರದಿ ಇವತ್ತು ಸರ್ಕಾರದ ಕೈ ಸೇರ್ತಾ ಇದೆ. ಏನು ಒತ್ತಾಯ ಮಾಡ್ತೀರಾ ಸರ್ ಅದೇ ಶಾಸಕರಾಗಿ ಮುಖ್ಯಮಂತ್ರಿಗಳಿಗೆ? ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದೀವಲ್ವೇನ್ರಿ? ಯಾರ ತಪ್ಪು ಮಾಡಿದರೆ, ಸರ್ಕಾರಿ ಹಣ ದುರುಪಯೋಗ ಪಡಿಸ್ಕೊಂಡಿದ್ರೆ ಅದಕ್ಕೆ ಅವರು ಪ್ರಾಯಶ್ಚಿತ ಅನುಭವಿಸ್ಲೇಬೇಕು. ವರದಿ ಬಿಡುಗಡೆ ಮಾಡಬೇಕು. ತಪ್ಪು ಮಾಡೋರ ಮೇಲೆ ಕ್ರಮ ತಗೋಬೇಕು ನಿರ್ದಾಕ್ಷಿಣ್ಯವಾಗಿ. ಅದಕ್ಕೆ ಅವ್ರು ಪ್ರಾಯಶ್ಚಿತ ಪಡಲೇಬೇಕು, ಅವ್ರಿಗೆ ಪ್ರಾಯಶ್ಚಿತ ಆಗಲೇಬೇಕು. ಅದಕ್ಕೆ ಇದಿಷ್ಟು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.